ಈ ದಿನ ಟೊಮೊಟೊ ಚಟ್ನಿ ಮಾಡೋ ವಿಧಾನ ನೋಡೋಣ. ಟೊಮೊಟೊ ತೊಗೊಂಡಿದ್ದೀನಿ 5, ಜೀರಿಗೆ ಸ್ವಲ್ಪ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ. ಇವಾಗ ಯಾವ ಥರ ಮಾಡೋದಂತ ನೋಡೋಣ. ಬಾಣಲೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಇವಾಗ ಹುರ್ಕೋಬೇಕು. ಫಸ್ಟ್ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಫ್ರೈ ಆದಮೇಲೆ ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ, ಕರಿಬೇವು, ಸ್ವಲ್ಪ ಕೊತ್ತಂಬರಿ. ಇದು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪನಾದರೂ ಸಾಕು. ಇದಿಷ್ಟು ಫ್ರೈ ಆದಮೇಲೆ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸೈಡಿಗೆ ಎತ್ತಿಟ್ಕೊಂಡ್ಮೇಲೆ ಈ ಟೊಮೊಟೊನ ಈ ಥರ ಫ್ರೈ ಮಾಡಬೇಕು. ನೀರಿನ ಸಿಪ್ಪೆ ಎಲ್ಲ ಹೋಗೋವರೆಗೂ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದು ಒಂದು 5 ನಿಮಿಷ ಫ್ರೈ ಆಗಲಿ ಟೊಮೊಟೊ. ಇವಾಗ ಯಾವ ಥರ ಫ್ರೈ ಆಗುತ್ತೆ ನೋಡೋಣ. ಇದನ್ನು ರಿವರ್ಸ್ ಹಾಕೊಂಡಿರೋದು. ಈ ಥರ ಕ್ಲೀನಾಗಿ ಬಂದಿರ್ತದೆ. ಮೇಲೆ ಸುತ್ತ ಬಿಟ್ಕೊತಾ ಇರಬೇಕು. ಇದಕ್ಕೆ ಸ್ವಲ್ಪ ಅರಶಿನ ಹಾಕೋಣ. ಇಷ್ಟು ಬಂದರೆ ಸಾಕು. ಸ್ವಲ್ಪ ಅರಶಿನ ಹಾಕ್ತೀವಿ. ಟೊಮೊಟೊ ಮೇಲೆಲ್ಲ ಈ ಥರ ಸುತ್ತ ಹೊರಗಡೆ ಬಂದಿರಬೇಕು. ಮಿಕ್ಸಿ ಹಾಕೋಣ. ಮೊದಲು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆನ ಮಿಕ್ಸಿ ಹಾಕ್ತೀನಿ. ಸ್ವಲ್ಪ ತರಿ ಇಷ್ಟು ತರಿ ಆದರೆ ಸಾಕು. ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕ್ತೀನಿ ರುಚಿಗೆ ಎಷ್ಟು ಬೇಕಷ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟು ತರಿಯಾಗಿ ರುಬ್ಕೋಬೇಕು. ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೊಂದು ಹಸಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಒಂದು ಬರೆ ಗಿರ ಅನಿಸಿದ್ರೆ ಸಾಕು. ಇವಾಗ ಯಾವ ಥರ ಆಗಿದೆ ನೋಡ್ಕೊಳ್ಳೋಣ. ಈ ಥರ ಈರುಳ್ಳಿ ಹಾಕಿದ್ಮೇಲೆ ಕೂಡ ಈ ಥರ ಆಗಿದೆ, ಚೆನ್ನಾಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ 1 ಸ್ಪೂನಷ್ಟು. ಇದು ಸ್ವಲ್ಪ ಫ್ರೈ ಆಗಲಿ ಕಡಲೆಬೇಳೆ. ಜೀರಿಗೆ ಹಾಕ್ತೀನಿ. ಸ್ವಲ್ಪ ಜೀರಿಗೆ, ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ರುಬ್ಬಿರುವಂಥ ಚಟ್ನಿ ಹಾಕ್ತಾಯಿದ್ದೀನಿ.
ಇದು ಅನ್ನ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಆಗಿತ್ತು ಟೊಮೊಟೊ ಚಟ್ನಿ. ಇಷ್ಟಾದರೂ ಸಾಕು. ಅನ್ನ, ರೊಟ್ಟಿ, ಪಲ್ಯಗೆ ಎಲ್ಲ ಚೆನ್ನಾಗಿರುತ್ತೆ. ಇದು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೇಗನೆ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು ಟೇಸ್ಟಿಯಾಗಿರೋ ಟೊಮೊಟೊ ಚಟ್ನಿ.